ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಕೂಜಿಮಲೆ ಎಸ್ಟೇಟ್ ಅಂಗಡಿಗೆ ಬಂದು ದಿನಸಿ ಪದಾರ್ಥ ತೆಗೆದುಕೊಂಡು ಹೋಗಿರುವ ಶಂಕಿತ ವ್ಯಕ್ತಿಗಳು ನಿಷೇಧಿತ ನಕ್ಸಲ್ ಸಂಘಟನೆಯ ಸದಸ್ಯರಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಎಸ್ಪಿ ಅವರು, ಇಬ್ಬರು ಪುರುಷರು ಹಾಗೂ ಇಬ್ಬರು ಮಹಿಳೆಯರು ಶಸ್ತ್ರ ಸಜ್ಜಿತರಾಗಿ ಮಾರ್ಚ್ 17ರ ಸಂಜೆ ವೇಳೆ ಕೂಜಿಮಲೆ ರಬ್ಬರ್ ಎಸ್ಟೇಟ್ನ ಅಂಗಡಿಗೆ ಆಗಮಿಸಿ 25 ಕೆಜಿ ಅಕ್ಕಿ ಸಹಿತ ಇತರ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ. ಈ ಸಂದರ್ಭ ಕನ್ನಡ ಭಾಷೆಯಲ್ಲಿ ತಮ್ಮನ್ನ ನಕ್ಸಲ್ ಹೋರಾಟಗಾರರು ಎಂದು ಪರಿಚಯಿಸಿಕೊಂಡಿದ್ದರಲ್ಲದೆ ತಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ತಿಳಿಸಿದ್ದಾರೆ. ತನಿಖೆ ಸಂದರ್ಭ ಅಂಗಡಿ ಮಾಲೀಕರಿಗೆ ಕೆಲವು ಫೋಟೋಗಳನ್ನು ತೋರಿಸಿದಾಗ ಓರ್ವ ವ್ಯಕ್ತಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡನನ್ನ ಹೋಲ್ತಾ ಇರುವುದಾಗಿ ಹೇಳಿದ್ದಾರೆ. ಇನ್ನುಳಿದ ಮೂವರ ಕುರಿತು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಎಂದು ವಿವರಿಸಿದರು. ಈ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಎಂದು ಎಸ್ಪಿ ಅವರು ತಿಳಿಸಿದರು. ಶಸ್ತ್ರ ಸಜ್ಜಿತ ಶಂಕಿತ ನಕ್ಸಲರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಕ್ಸಲ್ ನಿಗ್ರಹ ದಳದ ಕಮಾಂಡೋಗಳ ಸಹಿತ ಶ್ವಾನದಳ ಮತ್ತು ಡ್ರೋನ್ ಕ್ಯಾಮೆರಾಗಳನ್ನು ಕೂಡ ಬಳಸಲಾಗ್ತಾ ಇದೆ. ಕೂಜಿಮಲೆ ಅರಣ್ಯ ಪ್ರದೇಶ ದಟ್ಟ ಕಾಡಿನ ಸಹಿತ ತೀವ್ರ ಕಣಿವೆಗಳಿಂದ ಕೂಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಕ್ಸಲ್ ನಿಗ್ರಹ ದಳದ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಜಿಲ್ಲೆಗೆ ಆಗಮಿಸಿ ಕೂಂಬಿಂಗ್ ಕಾರ್ಯಾಚರಣೆಯ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಕೂಜಿಮಲೆ ರಬ್ಬರ್ ಎಸ್ಟೇಟ್ನ ಅಂಗಡಿಗೆ ಬಂದಿದ್ದ ನಕ್ಸಲರ ಕುರಿತು ನೆರೆ ಜಿಲ್ಲೆಗಳು ಮತ್ತು ಕೇರಳ ರಾಜ್ಯದ ಗುಪ್ತಚರ ಇಲಾಖೆಗಳಿಂದಲೂ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಎಂದು ಎಸ್ಪಿ ಅವರು ವಿವರ ನೀಡಿದರು. ಶನಿವಾರ 16ನೇ ತಾರೀಕು, ಈ ತಿಂಗಳ ಮಾರ್ಚ್ 16ನೇ ತಾರೀಕು ನಮ್ಮ ಮಡಿಕೇರಿ ರೂರಲ್ PS ಲಿಮಿಟ್ಸಲ್ಲಿ ಇರುವ ಇಂಟೀರಿಯರ್ ಪ್ಲೇಸ್ ಕೂಜಿಮಲೆ ಅಂದರೆ ಒಂದು ರಬ್ಬರ್ ಎಸ್ಟೇಟಲ್ಲಿ ಒಂದು 4 ವ್ಯಕ್ತಿಗಳು ಆರ್ಮ್ಸ್ ಇಟ್ಕೊಂಡು ಕಾಕಿ ಮತ್ತು ಕ್ಯಾಮಫ್ಲಾಜ್ ಡ್ರೆಸ್ ಥರ ಅಲ್ಲಿ ಫಾರೆಸ್ಟ್ನವ್ರ ಥರ ಬಂದು ಹೋಗಿದ್ದಾರೆ ಅಂದರೆ ಒಂದು ನಮಗೆ ಸುದ್ದಿ ಬಂತು. ಅದ್ರ ಬಗ್ಗೆ ವಿಚಾರಣೆ ಮಾಡುವಾಗ ಅವರು ಯಾರು ಫಾರೆಸ್ಟ್ನವರೆಲ್ಲ ಅಂದರೆ ಗೊತ್ತಾಗಿದ್ದು. ಅದಾದಮೇಲೆ ಹೇಳುವಾಗ ಅವರು ನಕ್ಸಲ್ಗಳಂದ್ರೆ ನಮಗೆ ಗೊತ್ತಾಗಿದೆ. ಈ ಕೂಜಿಮಲೆ ನಮ್ಮ ಇಂಟೀರಿಯರ್ ಏರಿಯಾ, ನಮ್ಮ ಮಡಿಕೇರಿಯಿಂದ ಸುಮಾರು ಬೈ ರೋಡ್ ಹೋಗಬೇಕಂದ್ರೆ ಸುಮಾರು 100 ಕಿಲೋಮೀಟರ್ ಇದೆ. ನಮ್ಮ ದಕ್ಷಿಣ ಕನ್ನಡ ಡಿಸ್ಟಿಕ್ ಹೋಗಿ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ನಿಂದ ಒಳಗಡೆ ಹೋಗ್ತೀವಿ. ಸೊ ಇಲ್ಲಿಂದ ಸೀದಾ ನಮಗೆ ಆಕ್ಸೆಸ್ ಇರೋದಲ್ಲ, ಆ ಫಾರೆಸ್ಟ್ ಏರಿಯಾ ಇರ್ತದೆ. ಉಳಿದ ಏರಿಯಾ ಕಂಪ್ಲೀಟ್ಲಿ ಫಾರೆಸ್ಟ್ ಏರಿಯಾ ಇರ್ತದೆ. ಅಲ್ಲಿ ಒಂದೇ ಒಂದು ಎಸ್ಟೇಟ್ ಇರ್ತದೆ. ಎಸ್ಟೇಟಲ್ಲಿ ಸುಮಾರು ಈಗ ಒಂದು 60ರಿಂದ 70 ಜನ ಹೊರಗಡೆ ರಾಜ್ಯದವರು ಮತ್ತು ನಮ್ಮ ಲೋಕಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕೆಲಸ ಮಾಡುವವರಿಗೆ ಪ್ರೊವಿಷನ್ಸ್ ಕೊಡುವುದಕ್ಕೆ ಒಂದು ಅಂಗಡಿ ಥರ ಅಕ್ಕಿ ಮತ್ತು ಬೆಲೆ ಎಲ್ಲ ಇಟ್ಕೊಂಡಿರುವ ಒಂದು ಅಂಗಡಿ ಇದೆ. ಆ ಅಂಗಡಿಗೆ 4 ಜನ ಶನಿವಾರ ಸಾಯಂಕಾಲ ಆರ್ಮ್ಸ್ ಇಟ್ಕೊಂಡು 4 ಜನನೂ ಕೂಡ ಆರ್ಮ್ಸ್ ಇಟ್ಕೊಂಡು ಬಂದು ಅಕ್ಕಿ ಸುಮಾರು ಒಂದು 25-26 ಕೆಜಿ ಅಕ್ಕಿ, ಶುಗರ್ ಒಂದು 3 ಕೆಜಿ ಮತ್ತು ಬೇರೆ ಬೇರೆ ದಿನಸಿ ಸಾಮಾನುಗಳೆಲ್ಲ ತೊಗೊಂಡಿದ್ದಾರೆ. ಸೊ ತೊಗೊಂಡು ಅಲ್ಲಿಂದ ಫಾರೆಸ್ಟ್ ಒಳಗಡೆ ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಬಂದದ್ದು, ಕೇಸ್ ಮಾಡಿದ್ವಿ. ಅದರಲ್ಲಿ ಒಂದು ನಾವು ಫೇಸಿಯಲ್ ಫೀಚರ್ಸ್ ಮತ್ತು ಫಿಸಿಕಲ್ ಫೀಚರ್ಸ್ ಎಲ್ಲ ಚೆಕ್ ಮಾಡುವಾಗ ಒಬ್ಬ ವ್ಯಕ್ತಿ ವಿಕ್ರಮ್ ಗೌಡ ಎಂಬ ವ್ಯಕ್ತಿ ಥರ ಕಾಣ್ತಾ ಇದೆ. ಮತ್ತು ಉಳಿದ 3 ಜನ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ತಕ್ಷಣ ನಮಗೆ ಮಾಹಿತಿ ಬಂದ ತಕ್ಷಣವೇ ನಾವು ಆ್ಯಂಟಿ ನಕ್ಸಲ್ ಫೋರ್ಸ್ ಅವರಿಗೆ SP ಮತ್ತು ಸೀನಿಯರ್ ಆಫೀಸರ್ಸ್ಗೆ ತಿಳಿಸಿದ್ದೀವಿ. ಅವರು ಕೊಂಬಿಂಗ್ ಆಪರೇಷನನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಕೊಂಬಿಂಗ್ ಆಪರೇಷನ್ ಈಗ ನಡ್ತಾ ಇದೆ. ಮತ್ತು ಅವರು ಮುಂದೆ ಹೇಗೆ ಹೋಗಬಹುದು, ಎಲ್ಲಿಂದ ಬಂದಿರಬಹುದು, ಎಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇರ್ತದೆ ಅಂತಾಗ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಕೂಡ ಬೇರೆ ಬೇರೆ ಇಲಾಖೆಯಲ್ಲೂ ಮತ್ತು ನಮ್ಮ ಇಂಟೆಲಿಜೆನ್ಸ್ ಟೀಮ್, ಡಿಸ್ಟ್ರಿಕ್ಟ್ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಟೀಮ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ.
ಆರ್ಮ್ಸ್ ಇಟ್ಕೊಂಡು ಬಂದು ಯಾವುದು ದಿನಸಿ ಸಾಮಾನುಗಳು ಯಾವುದು ತೊಗೊಳ್ತಾರಂದ್ರೆ ತಕ್ಷಣ ನಮಗೆ ಪೊಲೀಸರಿಗೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ, ನಾವು ನ್ಯಾಬ್ ಮಾಡೋದಕ್ಕೆ ಇಂಥಾಗೆ ಒಂದು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡುವವರಿಗೆ ಯಾವುದು ದಯವಿಟ್ಟು ಅವಕಾಶ ಕೊಡಬಾರ್ದು ಅಂದರೆ ಹೇಳ್ಕೊಳ್ತೀನಿ. ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಿಮ್ಮ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಇರ್ತದೆ. ನೆಕ್ಸ್ಟ್ ಅವರು ಎಲ್ಲಿ ಬರ್ತಾರೆ ಹೋಗ್ತಾರೆ ಎಂಬುದ್ರ ಬಗ್ಗೆ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ಜನರಿಗೆ ಯಾವಾಗಲೂ ಮಾಹಿತಿ ಬರುವಾಗ ದಯವಿಟ್ಟು ತಿಳಿಸಬೇಕಂದ್ರೆ ಹೇಳ್ಕೊಳ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಬರಹ ಮತ್ತು ಅವರಿಗೆ ಅಗೌರವ ತರುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವರದಿಗಳನ್ನು ಹಬ್ಬಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೊಡಗು ಬಿಜೆಪಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಯಿತು. ಸುಳ್ಳು ವರದಿಗಳನ್ನು ಸೃಷ್ಟಿಸಿ ಪ್ರಧಾನಿಗಳಿಗೂ ಹಾಗೂ ಭಾರತೀಯ ಜನತಾ ಪಕ್ಷಕ್ಕೂ ಅವಮಾನ ಮಾಡಿರುವುದನ್ನು ಖಂಡಿಸಿ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಿಬಿಟ್ಟಿರುವ ಐಜಿ ಚಿನ್ನಪ್ಪ ಎಂಬುವರ ವಿರುದ್ಧ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಉನ್ನತಾಧಿಕಾರಿಗಳಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರವಿ ಕಾಳಪ್ಪ ಅವರ ನೇತೃತ್ವದಲ್ಲಿ ದೂರನ್ನು ಸಲ್ಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರು ರೋಡ್, ಮಡಿಕೇರಿ. ಬೆಡ್ರೂಮ್ ಫರ್ನಿಚರ್ ಸೆಟ್ ₹29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set ₹59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, side box and dressing table. Bedroom sofa set 3+1+1 ₹13,800 only. Wooden dining table with 4 chairs ₹15,600 only. Wooden double cot ₹10,990 only. Single cot 6,990 only. Corner sofa set ₹18,999. 2-door wardrobe ₹6,990. Dining table chair ₹1,750 only. This year-end bumper offer limited period only. Visit today for quality furnitures, Woodlook Furniture and Interiors. All Vessel Tower near Karnataka Bank, Koinur Road, Madikeri. Mobile 9606-766-877. Woodlook Furnitures. Big Sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ.
ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಕ್ಷಯರೋಗದ ಪ್ರಮುಖ ಅಂಶಗಳು: 2 ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು, ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಕಫದಲ್ಲಿ ರಕ್ತ, ಹಸಿವಾಗದಿರುವುದು, ತೂಕ ಇಳಿಕೆ ಕ್ಷಯರೋಗದ ಲಕ್ಷಣಗಳಾಗಿದ್ದು, ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗೂ ಕ್ಷಯರೋಗವು ಶ್ವಾಸಕೋಶಗಳಿಗಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು. ವಿಶೇಷವಾಗಿ ಕೊಳಚೆ ಪ್ರದೇಶ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಬೀಡಿ ಕಾರ್ಮಿಕರು, ನೇಕಾರರ ಸಮುದಾಯ, HIV ಸೋಂಕಿತರು, ಮಧುಮೇಹಿಗಳು, ತಂಬಾಕು ಸೇವನೆ ಮಾಡುವವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡರಿಗೆ ಲೋಕಸಭೆ ಟಿಕೆಟ್ ನೀಡದೆ ಒಕ್ಕಲಿಗರಿಂದ ಕಡೆಗಣಿಸಲಾಗಿದೆ ಎಂದು ಗೌಡ ಸಮಾಜಗಳ ಕುಶಾಲನಗರ ಒಕ್ಕೂಟದ ಖಜಾಂಚಿ ಆನಂದ್ ಕರನ್ಲಾಜೆ ಖಂಡಿಸಿದ್ರು. ಸದಾನಂದಗೌಡರಿಗೆ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ದೊರಕದಿದ್ರೆ ಕೊಡಗಿನಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆಯಾಗಲಿದೆ ಎಂದು ತಿಳಿಸಿದ್ರು. ಕೊಡಗು ಗೌಡ ಸಮಾಜ ಕುಶಾಲನಗರ ಇದರ ಅಧ್ಯಕ್ಷ ಗಣಿಪ್ರಸಾದ್, ನಮಗೆ ಇತ್ತೀಚಿನ ಈ ಚುನಾವಣಾ ಟಿಕೆಟ್ ಹಂಚಿಕೆ ವಿಚಾರ ಮಾಜಿ ಮುಖ್ಯಮಂತ್ರಿ ಒಂದು ಪಕ್ಷದ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಂತಹ ಒಬ್ಬ ಅಧ್ಯಕ್ಷನಾಗಿದ್ದಂತಹ ಒಬ್ಬ ಉತ್ತಮ ರಾಜಕಾರಣಿ, ಸಜ್ಜನ ರಾಜಕಾರಣಿ. ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ ಎಲ್ಲವೂ ಕೂಡ ಪೇಪರಲ್ಲಿ, ಟಿವಿಯಲ್ಲಿ ಎಲ್ಲವೂ ಕೂಡ ಕೊಟ್ಟ ನಂತರ ನನಗೆ ಸಾಕಷ್ಟು ಪಕ್ಷದಿಂದ ಬೆನಿಫಿಟ್ ಆಗಿದೆ, ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಂತೇಳಿ ಅವ್ರು ಟಿಕನ್ ಆಗಿತ್ತು. ಆದರೆ ನಿಲ್ಲೇಬೇಕು ಅಂತ ಹೇಳುವಂಥದ್ದು ಇವಾಗ ಯಾರೆಲ್ಲ ಟಿಕೆಟ್ ತಪ್ಪಿಸಿದ್ದಾರೆ ಎಲ್ಲರೂ ಕೂಡ ಸೇರಿ ಅವ್ರನ್ನ ಮನವೊಲಿಸಿ ಅವರಲ್ಲಿರುವ MLAಗಳಾಗಲಿ, ಅವರ ಪಕ್ಷದವರಾಗಲಿ, ಹಿರಿಯರಾಗಲಿ, ಮಾಜಿ MLAಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಪ್ಪಿಸಿ ಇವರನ್ನು ಪತ್ರಿಕೆಗೆ ಕೊಡಿಸಿ ನಾನು ಪುನಃ ನೀವು ನಿಲ್ಲೇಬೇಕು ಅಂತ ಹೇಳಿ ಒಪ್ಪಿಸಿದ ನಂತರ ಉದ್ದೇಶಪೂರ್ವಕವಾಗಿ ಇವರಿಗೆ ಟಿಕೆಟನ್ನು ಹಾಲಿ ಸ್ಥಾನವನ್ನು ಕೊಡಲಿಕ್ಕೆ ಅವರು ತಪ್ಪಿಸಿದ್ದಾರೆ. ಅದು ಅವರಿಗೆ ತುಂಬ ನೋವಿದೆ. ಮತ್ತು ನಮಗೂ ಕೂಡ ಅದರಿಂದ ನಾವು ಭ್ರಮ ನಿರಸನಾಗಿದ್ದೀವಿ. ಯಾಕೆಂದರೆ ನಮಗೆ ಎಲ್ಲೂ ಕೂಡ ಈಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೂಡ ಒಂದು 1% ನಮಗೆ ಒಕ್ಕಲಿಗರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಬೇರೆ ಅವರಿಗೆ ಬೇರೆ ಜಾಸ್ತಿನೂ ಕೊಟ್ಟಿದ್ದಾರೆ, ನಮಗೆ ಕಡಿಮೆ ಕೊಟ್ಟಿದ್ದಾರೆ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಬೇಕು. ಇಲ್ಲ ಅದೇ ಕ್ಷೇತ್ರದಲ್ಲಿ ಅವರು ಕೇಳಿದಂಥ ಪ್ಲೇಸಲ್ಲಿ ಅವರಿಗೆ ಪುನಃ ಟಿಕೆಟ್ ಕೊಟ್ಟು ಅವ್ರನ್ನ ಸ್ಪರ್ಧೆ ಮಾಡಬೇಕು ಅಂತೇಳಿ BJP ಪಕ್ಷವನ್ನು ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿ ಬೇರೆ ಪಕ್ಷದವರು ಕೂಡ ನಮ್ಮ ಪರ್ಸೆಂಟೇಜ್, ನಮ್ಮ ಪಾಪ್ಯುಲೇಷನ್ಗೆ ಸರಿಯಾಗಿ ನಮಗೆ ಸ್ಥಾನಮಾನವನ್ನು ಟಿಕೆಟನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಇಲ್ಲದಿದ್ದರೆ ಮುಂದಿನ ದಾರಿ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದು ನಾವು ಕೊಡಗು ಗೌಡ ಸಮಾಜಗಳ ವತಿಯಿಂದ ಯೋಚನೆ ಮಾಡುವಂಥ ಪರಿಸ್ಥಿತಿ ನಾವು ಮಾಡ್ತೀವಿ. ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಗಣಿಪ್ರಸಾದ್ ಮಾತನಾಡಿ, ಇತ್ತ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ದು ಸದಾನಂದಗೌಡರಿಗೂ ಟಿಕೆಟ್ ನೀಡದೇ ಇರುವುದು ಗೌಡ ಸಮಾಜವೊಂದ ಕಡೆಗಣಿಸಲಾಗಿದೆ. ನಾವು ರಾಜರ ಬಳಿ ತೆರಳಲಾಗುತ್ತದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದ ಸದಾನಂದಗೌಡರಿಗೆ ಲೋಕಸಭೆ ಟಿಕೆಟ್ ನೀಡಬೇಕೆಂದು ಇದೇ ಸಂದರ್ಭ ಒತ್ತಾಯಿಸಿದರು. ಕೂಡಲೇ ಗೌಡ ಒಕ್ಕೂಟದ ಸಭೆ ಕರೆದು ಗೌಡ ಸಮುದಾಯದ ಬೇಡಿಕೆಗೆ ಸ್ಪಂದಿಸುವ ರಾಜಕೀಯ ಪಕ್ಷಕ್ಕೆ ಈ ಬಾರಿ ಬೆಂಬಲ ನೀಡುವ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಪ್ರಮುಖರು ತಿಳಿಸಿದರು. ಜನಾಂಗದಲ್ಲಿ ಪ್ರಮುಖವಾಗಿ ಹಾಲಿ ಸಂಸದರು ಯಾರ್ಯಾರಿದ್ರು ಅವರೆಲ್ಲ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ರು. ಮೋದಿ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇದ್ದರು, ಅತ್ಯುತ್ತಮವಾಗಿ ಸಂಸದೀಯ ಪಟುವಾಗಿದ್ದರು. ಪ್ರತಾಪ್ ಸಿಂಹ ಇರ್ಬೋದು, ಸದಾನಂದಗೌಡರು ಇರ್ಬೋದು. ಬಹುಶಃ ಯಾರಿಗೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸ್ಕೋತಾ ಇಲ್ಲ BJP ಪಕ್ಷದವ್ರಿಗೆ ಅನ್ನುವಂಥ ಒಂದು ಅಸಮಾಧಾನ ನಮ್ಮೆಲ್ಲರಲ್ಲಿದೆ. ಹಾಗೆ ಸದಾನಂದಗೌಡರಿಗೆ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತಲೇ ಹೇಳ್ತಾ ಇದ್ರು ಚುನಾವಣೆಯಲ್ಲಿ. ಆದರೂ ಸಹ ಈ ಹಿಂದೆ
ಭಾಳಷ್ಟು ಕರ್ನಾಟಕದ ಪ್ರಮುಖರು ಒತ್ತಾಯ ಮಾಡೋದು ನೀವು ನಿಲ್ಲೇಬೇಕು ಅಂತ ಹೇಳಿ ಅಂತ ಕೊನೆಯ ಕ್ಷಣದಲ್ಲಿ ಅವರಿಗೆ ಟಿಕೆಟನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿದ್ದಾರೆ. ಬಹುಶಃ ಅದು ಕೊಡಗಿಗೂ ಸಹ ಒಂದು ಅನ್ಯಾಯನೇ, ಕರ್ನಾಟಕವಾದ ಅನ್ಯಾಯನೇ. ಅವರ ಮೇಲೆ ಆಡಳಿತಾತ್ಮಕವಾಗಿ ಯಾವುದೇ ಭ್ರಷ್ಟಾಚಾರದ ಯಾವುದೇ ಸೋಂಕಿಲ್ಲದಂಥ ಒಬ್ಬ ಹಾಲಿ ಸಂಸದೀಯರನ್ನು ಕೇವಲ ಒಂದು ಜನಾಂಗದ ತುಳಿಯುವ ವಿಷಯದಲ್ಲೇ ಆಗಲಿ ಅಥವಾ ಬೇರೆ ಯಾವುದೋ ಒಂದು ಒಳ ಉದ್ದೇಶ ಇಟ್ಕೊಂಡು ಅವರಿಗೆ ಟಿಕೆಟ್ನ ನಿರಾಕರಿಸಲಾಗಿದೆ. ಬಹುಶಃ ಇದರಿಂದ ನಮಗೆ ಕೊಡಗಿಗೆ ಬಡದೊಡ್ಡ ಹೊಡೆತ. ಭಾಳಷ್ಟು ಕೆಲಸ ಕಾರ್ಯಗಳನ್ನ ಕೊಡಗಿಗೆ ಸಂಬಂಧಪಟ್ಟದನ್ನು ನಾವು ಇರ್ಬೋದು ಅಥವಾ ಬೇರೆ ಬೇರೆ ಜನಾಂಗದಲ್ಲಿರ್ಬೋದು, ಕೊಡಗಿನವರು ಭಾಳಷ್ಟು ಜನ ಅಲ್ಲಿ ಹೋಗ್ತಾ ಇದ್ದವ್ರ ಹತ್ರ ಅವರಷ್ಟು ಕೆಲಸಗಳನ್ನ ಮಾಡಿಸ್ಕೊತಾ ಇದ್ರು. ಹಾಗಾಗಿ ಅವರು ಸಹ ನಮಗೆ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು. ಈ ಸಂದರ್ಭ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ, ಗೌಡ ಸಮಾಜದ ಉಪಾಧ್ಯಕ್ಷ ದೊರೆಗಣಪತಿ, ಕಾಶಿ ಪೂವಯ್ಯ, ಕಾರ್ಯದರ್ಶಿ ಹೇಮಂತ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಅತ್ಯಗತ್ಯ. ಧೈರ್ಯದಿಂದ ಪರೀಕ್ಷೆಯನ್ನ ಎದುರಿಸಿ ಎಂದು ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ರು. ಸೋಮರಪೇಟೆ ಪಟ್ಟಣದ ಎಸ್ಜೆಎಂ ಪ್ರೌಢಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ಪರೀಕ್ಷಾ ಪರಿಕರ ವಿತರಣಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಇಂದು ಸ್ಪರ್ಧಾತ್ಮಕ ಯುಗ. ನಾವು ಎಷ್ಟು ಕಲಿತರೂ ಸಾಲದು. ಆದ್ದರಿಂದ ಎಲ್ಲರೂ ಗಮನವಿಟ್ಟು ಪಾಠ ಕೇಳಿಸಿಕೊಳ್ಳಬೇಕು ಹಾಗೂ ಮನಸ್ಸಿಟ್ಟು ಓದಬೇಕೆಂದರು. ಪರೀಕ್ಷೆಯ ಬಗ್ಗೆ ಭಯಬೇಡ. 10 ತಿಂಗಳಲ್ಲಿ ನೀವು ಕಲಿತಿದ್ದನ್ನ ನೀವು ಬರೆಯುತ್ತೀರಿ ಅಷ್ಟೇ. ಆದ್ದರಿಂದ ಮೊದಲು ಪ್ರಶ್ನೆ ಪತ್ರಿಕೆಯನ್ನ ಗಮನವಿಟ್ಟು ಓದಿರಿ. ಸುಲಭದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ಯಾರೂ ಆತಂಕಕ್ಕೆ ಒಳಗಾಗಬೇಡಿ ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ವಿದ್ಯಾರ್ಥಿಗಳು ಸಮಾಧಾನದಿಂದ ಪರೀಕ್ಷೆ ಬರೆಯುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಿ, ಹೆದರಿಕೆ ಬೇಡವೆಂದರು. ಪರೀಕ್ಷೆಯ ಸಮಯದಲ್ಲಿ ಮೊದಲ 15 ನಿಮಿಷ ಪ್ರಶ್ನೆಗಳನ್ನು ಓದಲು ಮೀಸಲಾಗಿರುತ್ತೆ. ಆದ್ದರಿಂದ ಮೊದಲು ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳಿ ಎಂದರು. ಹೌದಲ್ವಾ? ನೀವು ಯಾವತ್ತೂ ಕೂಡ ಈ ಪರೀಕ್ಷೆಗೆ ಆತಂಕ ಪಡ್ತಕ್ಕಂಥದ್ದಲ್ಲ. ಒಳ್ಳೆಯ ಶಿಕ್ಷಣ ಸಂಸ್ಥೆ ಆಗಿದೆ. ಆದಷ್ಟು ಹೆಣ್ಮಕ್ಳೇ ಜಾಸ್ತಿ ಕಾಣ್ತಾ ಇದ್ದಾರೆ 10ನೇ ತರಗತಿ. ಹೌದಾ? ಹೆಣ್ಮಕ್ಳು ಎಷ್ಟಿದ್ದೀರಿ 10ನೇ ತರಗತಿಯಲ್ಲಿ? ಎಲ್ಲ ಇದ್ದಾರೆ. ಅದರಿಂದ ಆತಂಕ ಪಡುವ ವ್ಯವಸ್ಥೆ ನಿಮ್ಮ ಪರೀಕ್ಷೆಗೆ ಯಾವತ್ತೂ ಕೂಡ ಇಲ್ಲ. ಅದರ ಜೊತೆ ಅಕಸ್ಮಾತ್ ನಾವು ಇಲ್ಲಿ ನಿಂತಿದ್ದೀವಲ್ವ, ಈಗ ನಿಮಗೆ ಮಾತಾಡೋಕ್ಕೆ, ನಿಮಗೆ ಧೈರ್ಯ ತುಂಬಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ. ಆದರೆ ನಾನು ಪಾಸ್ ಆಗಿರೋದೇ 35 ಅಂಕ ತಿಳ್ಕೊಂಡು. ಆದ್ರಿಂದ ನೀವು ಆತಂಕ ಪಡುವ ವ್ಯವಸ್ಥೆ ಇಲ್ಲ. ಸ್ಥಳೀಯ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಕಾರ್ಯಕ್ರಮದ ನೇತೃತ್ವ ವಹಿಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪರಿಕರಗಳನ್ನು ವಿತರಣೆ ಮಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಮೃತ್ಯುಂಜಯ, ಮಾಜಿ ಸದಸ್ಯ ಎಸ್ ಮಹೇಶ್, ಮುಖ್ಯೋಪಾಧ್ಯಾಯರಾದ ಮಾರಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು. ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಞಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್.
ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ, ಉತ್ತಮ ಆಫರ್ಗಳೊಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ. ಫೋನ್ 08272295021, ಮೊಬೈಲ್ 9972667405. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಉಂಟು ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸೋಮವಾರಪೇಟೆ ಪುಷ್ಪಗಿರಿ ಸಂಸ್ಥೆಯಿಂದ ಇಲ್ಲಿಂದ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಗೆ ಗಾಲಿ ಕುರ್ಚಿಯಿಂದ ಜೆಸಿಐ ರಾಷ್ಟ್ರೀಯ ಸಮಿತಿ ಉಪಾಧ್ಯಕ್ಷ ರಮೇಶ್ ದಾಡಿಗಾಲ ಅವರು ಆಸ್ಪತ್ರೆಯ ವೈದ್ಯಾಧಿಕಾರಿ ಶಿವಪ್ರಸಾದ್ ಅವರಿಗೆ ಹಸ್ತಾಂತರ ಮಾಡಿದರು. ಈ ಸಂದರ್ಭ ಮಾತನಾಡಿದ ವೈದ್ಯಾಧಿಕಾರಿ ಶಿವಪ್ರಸಾದ್, ಇಂದಿನ ದಿನಮಾನಗಳಲ್ಲಿ ಸಂಘ ಸಂಸ್ಥೆಗಳು ಹಲವಾರು ಯೋಜನೆಗಳಿಂದ ಸರ್ಕಾರಿ ಸಂಸ್ಥೆಗಳಿಗೆ ಕೊಡುಗೆಯಾಗಿ ನೀಡ್ತಾ ಇವೆ. ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ, ಗಾಲಿ ಚೇರು ನೀಡುವುದು ಹೀಗೆ ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಇರುವುದು ಶ್ಲಾಘನೀಯವೆಂದರು. ನಮಸ್ಕಾರ. Really, JC is always focused on sustainable projects, permanent projects. As well as we focus not only service, we focus development of youth, development of leaders, creating opportunities for leaders. We produce leaders and we create entrepreneurs, we create trainers to betterment of society. And our JC free says service to humanity is the best work of life. So we are following the 6th terrain and we are doing continuation with this kind of projects. So from Zone 14, really appreciate this Kannada area of Zone 14 and JC Somerpet Pushpagiri President and entire team. They are doing this kind of permanent projects and we are doing some branding activities also. I request to do more branding activities of this. ಈ ಸಂದರ್ಭ ವಲಯ ಅಧ್ಯಕ್ಷೆ ಆಶಾ ಜೈನ್, ಹಿರಿಯರ ಸಮಿತಿ ಚೇರ್ಮನ್ ರಂಗಸ್ವಾಮಿ, ಝೋನ್ ಅಧ್ಯಕ್ಷ ಎಸ್ಆರ್ ವಸಂತ್, ಟೂರ್ ಕೋಆರ್ಡಿನೇಟರ್ ಪ್ರಶಾಂತ್, ಪ್ರಮುಖರಾದ ಮಮತಾ, ಜಗದಾಂಬ, ಗುರುಪ್ರಸಾದ್, ಎಂಎ ರೂಬೀನಾ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.
ಕಾರ್ಯಕ್ರಮದ ಉದ್ದೇಶಿಸಿ ರಾಷ್ಟ್ರೀಯ ವಲಯ ಉಪಾಧ್ಯಕ್ಷರಾದ JFS ರಮೇಶ್ ಡ್ಯಾಡಿಗರ ಸರ್ ಹಾಗೂ ಉಪಸ್ಥಿತರಿರುವ ಎಲ್ಲ ಝೋನ್ ಆಫೀಸರ್ಸ್ ಹಾಗೂ ಎಲ್ಲ ಮೆಂಬರ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. JCI ಸಂಸ್ಥೆಯು ಸಮಾಜದಲ್ಲಿ ಉನ್ನತಿಗೋಸ್ಕರ ಸಸ್ಟೈನಬಲ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಬಂದಿದೆ. ಅಂದರೆ ನಾವು ಏನೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಅದು ಒಂದು ದಿನ 2 ದಿನ ಮಾತ್ರ ಅಲ್ಲ, ಬಹಳಷ್ಟು ವರ್ಷಗಳು ಸಹ ಅದು ಉಪಯೋಗಿಸಿ ಬರಬೇಕು. ಅಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹಾಗೂ ಇವತ್ತು ನಮ್ಮ ರಾಷ್ಟ್ರೀಯ ವಲಯ ಉಪಾಧ್ಯಕ್ಷರ ಪ್ರೆಸೆನ್ಸ್ನಲ್ಲಿ ಈ ಒಂದು ವೀಲ್ ಚೇರ್ನ ಸೋಮಪೇಟೆ ಪುಷ್ಪಗಿರಿ ವತಿಯಿಂದ ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ಈ ವೀಲ್ ಚೇರ್ ಒಂದಿನ 2 ದಿನ ಮಾತ್ರ ಅಲ್ಲ, ಬರುವ ಕೆಲವು ವರ್ಷಗಳಲ್ಲಿ ಉಪಯೋಗವಾಗುತ್ತಿರುತ್ತದೆ. ಸೊ ಇದಕ್ಕೆ ನೀವೆಲ್ಲ ಸಹಕರಿಸಿದ್ದೀರಾ ಈ ಕಾರ್ಯಕ್ರಮದಲ್ಲಿ. ಮುಂದೆ ಸಹ ಇದೇ ಥರ ಸಮಾಜದಲ್ಲಿ ಉನ್ನತಿಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ನಮ್ಮ ಆಸ್ಪತ್ರೆಗೆ ಹಲವಾರು ವರ್ಷಗಳ ಅವಿನಾಭ ಸಂಬಂಧ. ಇದನ್ನು ವಿಶೇಷವಾಗಿ ಸಂತವರು ಅಧ್ಯಕ್ಷರ ಆಗಾದ್ಮೇಲೆ ಪ್ರೆಸಿಡೆಂಟ್ ಆಗಾದ್ಮೇಲೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಈ ಥರದ ಸಂಘ ಸಂಸ್ಥೆಗಳು ನಡೆಸ್ತಕ್ಕಂಥ ಅದು ಬ್ಲಡ್ ಕ್ಯಾಂಪ್ಗಳಾಗಿರ್ತಕ್ಕಂಥದ್ದು ಅಥವಾ ನಮ್ಮ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಬೇರೆ ಸಂದರ್ಭಗಳಲ್ಲಿ ಅವರ ಸಹಕಾರಗಳಾಗಿರ್ತಕ್ಕಂಥದ್ದು ಇಂಥವುಗಳು ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಅಂತ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನಮಾನದಲ್ಲಿ ಯಾವ ಸೊಸೈಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಎಲ್ಲವನ್ನೂ ಬರೀ ತಗೊಳ್ಳುವಂಥ ಮನಸ್ಥಿತಿನಲ್ಲಿ ಬದುಕ್ತಾ ಇದ್ದೀವಿ. ಅಂದರೆ ಎಲ್ಲೋ ಸೊಸೈಟಿಗೆ ಸಮಾಜಕ್ಕೆ ಹೀಗೆ ಕೊಡುವಂಥ ಬಹುಶಃ ನಾವು ತಿಳಿದೂ ಕೂಡ ಇಲ್ಲ. ಅಂಥದ್ರಲ್ಲಿ ಎಲ್ಲೋ ಇಂಥವೆಲ್ಲವನ್ನೂ ನಮಗೆ ಯಾವ ರೀತಿ ರೋಲ್ ಮಾಡಲಾಗುತ್ತೆ ಅಂತಂದರೆ ನಮಗೆ ಸಣ್ಣದಾದರೂ ಅವರು ಸಮಾಜಕ್ಕೆ ಕೊಡುಗೆ ಅಂತ ಬಂದಾಗ ಎಲ್ಲ ಒಂದು ಕಡೆ ನಾವು ಮೂರ್ತಿಯನ್ನು ಕಾಣೋದರಲ್ಲಿ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ಹಾಗೆ ಖಂಡಿತವಾಗಲೂ ಕೊಟ್ಟಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಸರಿಯಾಗಿ ಉಪಯೋಗ ಆಗುತ್ತೆ ಅಂತ ನನಗೆ ಆಶ್ವಾಸನೆಯನ್ನು ಕೊಡ್ತಾ ವಿರಾಜಪೇಟೆಯ ಮಳೆಯ ದೇವರು ಅಂತ ಪ್ರಖ್ಯಾತಗೊಂಡಿರುವ ಇತಿಹಾಸ ಪ್ರಸಿದ್ಧ ಸುಮಾರು 800 ವರ್ಷಗಳ ಹಿಂದಿನಿಂದಲೂ ಮಲೆತಿರಿಕೆ ಬೆಟ್ಟದಲ್ಲಿ ನೆಲೆ ನಿಂತಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದ ಈಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇರುವ ಆಚರಣೆ ಇದು. ಶಿವರಾತ್ರಿ ಕಳೆದು 15 ದಿನಗಳಲ್ಲಿ ಈ ಆಚರಣೆಯನ್ನು ನಡೆಸಲಾಗುತ್ತೆ. ವರ್ಷದಲ್ಲಿ ಸುಮಾರು 5 ದಿನಗಳ ಕಾಲ ಈ ಆಚರಣೆ ನಡೆಯುತ್ತೆ. ದೇವಾಲಯದ ಸುತ್ತಮುತ್ತಲಿನ ಗ್ರಾಮದ ಸದಸ್ಯರು ಈ ದೇವಾಲಯಕ್ಕೆ ಅವರದ್ದೇ ಆದ ಒಂದು ಕುಟುಂಬದ ಭಾಗವಾಗಿ ಅವರವರ ಹಿರಿಯ ಸದಸ್ಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಇಂದಿಗೂ ಕೂಡ ನಡೆದುಕೊಂಡು ಬರುವ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ದೇವಾಲಯ ಒಂದು ಗ್ರಾಮದ ದೇವಾಲಯ. ಆ ಗ್ರಾಮ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ಏಕೈಕ ದೇವಾಲಯ ಬೆಟ್ಟದ ತುತ್ತ ತುದಿಯನ್ನ ಇದೆ. ಪ್ರತಿ ಸೋಮವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಇಂದಿನ ಆಡಳಿತ ಮಂಡಳಿ ಮುಂದಿನ ದಿನಗಳಲ್ಲಿ ಪ್ರತಿ ಸೋಮವಾರ ಮಧ್ಯಾಹ್ನ ಮಹಾಪೂಜೆ ನಂತರ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾತ್ರ ನಡೀತಾ ಇತ್ತು. ಮುಂದಿನ ದಿನಗಳಲ್ಲಿ ಅನ್ನ ಸಂತರ್ಪಣೆ ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂದು ದೇವಾಲಯ ಅಧ್ಯಕ್ಷರಾದ ವಾಟೇರಿರ ಶಂಕರಿ ಅವರು ಮಾಹಿತಿಯನ್ನು ನೀಡಿದರು. ತಮ್ಮ ಹೆಸರು? ಮಲೆತಿರಿಕೆ ಬೆಟ್ಟದಲ್ಲಿ ನಡೆಸಬಹುದಾದ ವಾರ್ಷಿಕ ಹಬ್ಬ ಸಂಸ್ಕೃತಿ ಮಾರ್ಚ್ 15ರಿಂದ ಮಾರ್ಚ್ 20ರವರೆಗೆ ನಡೆಯುತ್ತದೆ. ಮೊದಲನೇ ದಿನ ದೇವರ ಪೇಟೆ ಬೀದಿ ಮೆರವಣಿಗೆ ಮಾಮೂಲಿ ಬರುವಂತೆ ಬೀದಿ ಮೆರವಣಿಗೆ ಬರುವಂಥ ಪೇಟೆಯಲ್ಲಿ 3 ಜಾಗದಲ್ಲಿ ನಮ್ಮ ದೇವರು ಅಂದರೆ ಯಾವುದೇ ಪೂಜೆ ಸಲ್ಲಿಸಿ ಪೂಜೆ ಮಾಡ್ತಾರೆ. ಈ ಬೀದಿ ಮೆರವಣಿಗೆಯಲ್ಲಿ ಬಸವೇಶ್ವರ ದೇವಸ್ಥಾನ ಮತ್ತು ರಾಮಲಾಲ್ ಟೆಂಪಲ್ ಹಾಗೂ ನಮ್ಮ ಕೂರ್ಗ ಅನಿಸೋಸಿಗೆ ಹತ್ರ ಇರುವ ದೇವಸ್ಥಾನಕ್ಕೆ ಭೇಟಿ ಪೂಜೆ ಪುರಸ್ಕಾರ ಸಲ್ಲಿಸಿ ಆ ಪೇಟೆಯಲ್ಲಿರುವ ಪೂರ್ಣ ಸಹಕಾರದಲ್ಲಿ ನಮ್ಮ ಈ ಬೀದಿ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಡೆದು ರಾತ್ರಿ 11 ಗಂಟೆಗೆ ಪುನಃ ಮಲೆತಿರಿಕೆ ಬೆಟ್ಟಕ್ಕೆ ಹೋಗ್ತಾರೆ. ಮಾರನೇ ದಿವಸ ದೇವರ ಅವಿರುತ್ತ ಸ್ಥಾನ ಚಮ್ಮನಹಳ್ಳಿ ಗ್ರಾಮದಲ್ಲಿ ಅದರ ಸ್ನಾನ ಇದ್ದು ಅಲ್ಲಿಗೆ ಸಾಯಂಕಾಲ 4 ಗಂಟೆಗೆ ರಾತ್ರಿ 8 ಗಂಟೆಗೆ ಸ್ನಾನ ಮಾಡಿ ವಾಪಸ್ ಬಂದು ದೇವರ ನಿತ್ಯ ದೊಂದಿಗೆ ನಮ್ಮ ದೇವರ ಉತ್ಸವ ಈ ಈಶ್ವರ ದೇವಸ್ಥಾನದ ವಿಶೇಷತೆ ಏನಂದರೆ ಇದನ್ನು ಸಾಮಾನ್ಯವಾಗಿ ಮಳೆ ದೇವರು ನಾವು ಕಷ್ಟ
ಸಮಯದಲ್ಲಿ ಮಳೆ ಬರಲಿದ್ದಾಗ ಪ್ರಾರ್ಥನೆ ಪೇಟೆ ಮೆರವಣಿಗೆ ಸಂದರ್ಭದಲ್ಲಿ ನಗರದಲ್ಲಿ ಹಿಡಿಗಾಯಿ ಹೊಡೆದು ದೇವರ ತಡಂಬುಗೆ ಪೂಜೆ ಸಲ್ಲಿಸಿದ್ರೆ ಅಲ್ಲಿನ ಮಡಿವಾಳ ಕುಟುಂಬದ ಸದಸ್ಯರು ದೇವರಿಗೆ ಮಡಿಬಟ್ಟೆ ಹಾಸಿ ನಗರದ ಪ್ರವೇಶ ಮಾಡಿಸಿ ನಂತರ ಜೈನರ ಬೀದಿಯ ಬಸವೇಶ್ವರ ದೇವಾಲಯದಲ್ಲಿ ದೇವರ ಮೂರ್ತಿಯನ್ನು ವಿಶೇಷವಾಗಿ ಸ್ವಾಗತ ಮಾಡ್ತಾರೆ. ಅಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೆ ಲಘು ಉಪಹಾರವನ್ನು ನೀಡುತ್ತಾರೆ. ನಂತರ ದೇವರ ಮೂರ್ತಿ ಕೊಡವ ವಾಲಗ ಸಂಡೆ ಮದ್ದಳೆ ನುಡಿಸಿಕೊಂಡು ಮುಖ್ಯ ರಸ್ತೆಯ ಮೂಲಕ ಸಾಗಿ ಸತ್ಯನಾರಾಯಣ ಕಾಂಪ್ಲೆಕ್ಸ್ನಲ್ಲಿ ವಿಶ್ರಾಂತಿ ಪಡೆದು ಪೂಜೆ ಸಲ್ಲಿಸಿ ನಂತರ ದೇವಂಗ ಬೀದಿಯ ಈಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಮರಳಿ ಮಲೆತಿರಕ್ಕೆ ಬೆಟ್ಟಕ್ಕೆ ತಲುಪಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರ ಮನೆಯಲ್ಲಿ ಮಾಂಸಾಹಾರ ಸೇವನೆ ನಿಷೇಧವಾಗಿರುತ್ತೆ. ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುವ ಹಬ್ಬವಾಗಿ ಆಚರಿಸಲಾಗ್ತಾ ಇದೆ. ರವಿಕುಮಾರ್, ವಿರಾಜಪೇಟೆ. ಯಾರು ಹೊಸ ಜನಪ್ಪ.